ವಸತಿ ಶಾಲೆಯ ಕಾಂಪೌಂಡ್ ಅನ್ನು ಹತ್ತಲಿಕ್ಕೆ ಹೋಗಿ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತಲೆದಂಡ ಆಗಿದೆ. ಚಾಮರಾಜನಗರದಲ್ಲಾದಂತಹ ಘಟನೆ ಇದು. ವಸತಿ ಶಾಲೆಯ ಪ್ರಾಂಶುಪಾಲೆ ರಾಜೇಶ್ವರಿ ವಾರ್ಡನ್ ಚಿಂತನ್ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ವಸತಿ ಶಾಲೆಯ ಪ್ರಥಮ ಪಿಯುಸಿ ವಿದ್ಯಾರ್ಥಿ ಮನಿತ್ ಸಾವನ್ನಪ್ಪಿದ್ರು. ಪ್ರಾಂಶುಪಾಲರು ಹಾಗೂ ವಾರ್ಡನ್ನ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ಹೇಳಿ ಕುಟುಂಬಸ್ಥರು ಆರೋಪಿಸಿದ್ರು. ಈ ಆರೋಪದ ಹಿನ್ನೆಲೆಯಲ್ಲಿ ಇಬ್ಬರನ್ನೂ ಕೂಡ ಅಮಾನತುಗೊಳಿಸಿ ಜಿಲ್ಲಾಧಿಕಾರಿಗಳು ಆದೇಶವನ್ನು ಹೊರಡಿಸಿದ್ದಾರೆ. ನಿಖರ ಮಾಹಿತಿಯನ್ನು ತಿಳಿಯೋದಕ್ಕೆ 3 ಸದಸ್ಯರನ್ನೊಳಗೊಂಡಂತಹ ಸಮಿತಿಯನ್ನು ಜಿಲ್ಲಾಡಳಿತದಿಂದ ನೇಮಿಸಲಾಗಿತ್ತು. ಆ ಸಮಿತಿ ವರದಿಯನ್ನು ತಯಾರಿಸಿದ ನಂತರ ಜಿಲ್ಲಾಧಿಕಾರಿಗಳ ಕೈಗೆ ಆ ವರದಿ ಸಿಕ್ಕ ನಂತರ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮವಾಗಿದೆ. ಚಾಮರಾಜನಗರದ ಗುಂಡ್ಲುಪೇಟೆಯ ಯಡವನಹಳ್ಳಿ ಮುರಾರ್ಜಿ ದೇಸಾಯಿ ಶಾಲೆಯಲ್ಲಿ ನಡೆದಂತಹ ಅವಘಡ ಇದಾಗಿದೆ. ಹಾಸ್ಟೆಲ್ಗಳಲ್ಲಿ ನಮಗೆ ಒಂದು ಸ್ವಲ್ಪ ವಾರ್ಡನ್ಗಳ ಕೊರತೆ ಕೂಡ ಇದೆ. ಇದು ಸರ್ಕಾರ ಗಮನಕ್ಕೆ ತಂದಿದ್ದೀವಿ. ಜೊತೆಗೆ ಇರೋ ವಾರ್ಡನ್ಗಳು ಕೂಡ ತುಂಬ ರ್ಯಾಂಡಮ್ ಆಗಿ ನಾವು ವಿಸಿಟ್ ಮಾಡ್ತಾ ಇದ್ದೀವಿ. ಕೆಲವು ಕಡೆ ರಾತ್ರಿ ಹೊತ್ತಿನಲ್ಲಿ ವಾರ್ಡನ್ಗಳು ಅವ್ರ ಮನೆಗೆ ಹೋಗುವಂಥದ್ದು ಕೂಡ ನಡೆಯುತ್ತೆ. ವಾಚ್ಮೆನ್ ವಾರ್ಡನ್ನು ಅವರ ಮಕ್ಕಳ ಒಂದು ಅಟೆಂಡೆನ್ಸು, ಅವರ ಒಂದು ಊಟ, ಕ್ವಾಲಿಟಿ ಊಟ ಇರುವಂಥದ್ದು, ಮತ್ತು ಅವರ ಒಂದು ವೆಲ್ಫೇರ್ ನೋಡ್ಕೊಳ್ಳುವಂಥದ್ದು ಜವಾಬ್ದಾರಿ ಇದ್ದೇ ಇರುತ್ತೆ. ಆ ಪ್ರಿನ್ಸಿಪಲ್ಲು ಮತ್ತು ಟೀಚರ್ಸು ಮೇನ್ಲಿ ಅಲ್ಲಿ ವಾರ್ಡನ್ಗೆ ಜವಾಬ್ದಾರಿ ಇರುತ್ತೆ. ಪೇರೆಂಟ್ಸ್ ಕೂಡ ಪಾಪ ಅವರು ಬಡವರಾಗಿರುವಂಥವರು ಮಕ್ಕಳು ಚೆನ್ನಾಗಿ ಓದಲಿ ಅಂತ ಸರ್ಕಾರಿ ಒಂದು ಹಾಸ್ಟೆಲ್ಗಳಿಗೆ ಕಳಿಸುವಂಥದ್ದು. ಸೊ ಈ ರೀತಿ ಒಂದು ಕೇಸಸ್ ನಡೆದಾಗ ತುಂಬ ಒಂದು ಬೇಸರದ ಸಂಗತಿ. ಅದು ಯಾರ್ದು ತಪ್ಪು ಸರಿ ಅನ್ನೋದಕ್ಕಿಂತ ಮಕ್ಕಳು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ. ವಿಶೇಷವಾಗಿ ಅಲ್ಲಿ ಪ್ರಿನ್ಸಿಪಲ್ ಮತ್ತು ವಾರ್ಡನ್ನು ಈಗ ಒಂದು ಹಾಸ್ಟೆಲ್